ಮುತ್ತಪ್ಪ ರೈ ಪುತ್ರ ರಿಕಿ ರೈ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ದಿಢೀರ್ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ರನ್ನ ಭೇಟಿಯಾಗಿದ್ದಾರೆ ಮುತ್ತಪ್ಪ ರೈ ಹಿರಿಯ ಪುತ್ರ ರಾಕಿ ರೈ. ಮುತ್ತಪ್ಪ ರೈ ಹಿರಿಯ ಪುತ್ರ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಬಂಟರ ಸಂಘದ ಪದಾಧಿಕಾರಿಗಳ ಜೊತೆ ಆಗಮಿಸಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಲಾಗಿದೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ ಈ ಭೇಟಿ ನಡೆದಿದೆ. ಡಿಸಿಎಂ ಡಿಕೆಶಿ ಹಾಗೆ ಮುತ್ತಪ್ಪ ರೈ ಹಿರಿಯ ಪುತ್ರ ರಾಕಿ ರೈ ಅವರ ಭೇಟಿ ಸದ್ಯ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದ್ ಕಡೆ ಕಿರಿಯ ಸಹೋದರ ರಿಕಿ ರೈ ಮೇಲೆ ಶೂಟೌಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕುಗೊಂಡಿದೆ. ಹಲವು ಆಯಾಮದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ವಿವಿಧ ವಿಚಾರಗಳು ಹೊರಗಡೆ ಬರ್ತಾ ಇವೆ. ಇದೆಲ್ಲದರ ಬೆನ್ನಲ್ಲೇ ಮುತ್ತಪ್ಪ ರೈ ಅವರ ಹಿರಿಯ ಪುತ್ರ ರಾಕಿ ರೈ ಆತ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವುದು ಕುತೂಹಲಕ್ಕೆ ಕಾರಣ ಆಗಿದೆ. ಯಾವ ಕಾರಣಕ್ಕಾಗಿ ಭೇಟಿ ಮಾಡಿದ್ರು, ಯಾವ ವಿಚಾರದ ಬಗ್ಗೆ ಹಾಗಾದ್ರೆ ಚರ್ಚೆಯನ್ನ ಮಾಡಿರಬಹುದು? ಸಹೋದರನ ಈ ಗುಂಡೇಟು ತಿಂದಂತಹ ಪ್ರಕರಣ, ಈ ಶೂಟೌಟ್ ಪ್ರಕರಣದ ಮಧ್ಯೆನೇ ಹಿರಿಯ ಸಹೋದರ ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ಯಾಕೆ? ಎರಡಕ್ಕೂ ಕನೆಕ್ಷನ್ ಇದೆಯಾ? ಅಥವಾ ರಾಕಿ ರೈ ಬೇರೆ ಯಾವುದೋ ವಿಚಾರಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ್ರ ಗೊತ್ತಿಲ್ಲ. ಬಂಟರ ಸಂಘದ ಪದಾಧಿಕಾರಿಗಳ ಜೊತೆ ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ರಾಕಿ ರೈ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ರಿಕಿ ರೈ ಮೇಲೆ ಅಟ್ಯಾಕ್ ಪ್ರಕರಣ ಇನ್ನೂ ಕೂಡ ತನಿಖಾ ಹಂತದಲ್ಲಿದೆ. ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇವೆ, ಅನುಮಾನಗಳು ಹತ್ತಾ ಇದೆ. ಇದರ ಮಧ್ಯೆ ಅವರ ಸಹೋದರ ರಾಕಿ ರೈ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿ ಯಾವ ಕಾರಣಕ್ಕಾಗಿ, ಏನ್ ಚರ್ಚೆ ನಡೆದಿದೆ? ಪ್ರಕರಣಕ್ಕೂ ಈ ಭೇಟಿಗೂ ಸಂಬಂಧ ಏನಾದ್ರೂ ಇದೆಯಾ, ಹೇಗೆ? ಖಂಡಿತವಾಗಿ ವಿದ್ಯಾಶ್ರೀ, ಇದು ಪೂರ್ವ ನಿಯೋಜಿತವಾದಂಥ ಭೇಟಿಯಾಗಿತ್ತು. ಬಂಟರ ಸಂಘ ಮತ್ತು ಡಿಸಿಎಂ ಅವರ ಭೇಟಿ ಕಾರ್ಯಕ್ರಮ ಈ ಮುನ್ನವೇ ನಿಗದಿಯಾಗಿತ್ತು. ಈ ಭೇಟಿಯಲ್ಲಿ ಸಮುದಾಯದ ವಿಚಾರ ಕುರಿತಂತೆ ಚರ್ಚೆ ಆಗಿದೆ. ಜಾತಿ ಗಣತಿ ವಿಚಾರ ಕುರಿತಂತೆ ಬಂಟ ಸಮುದಾಯವನ್ನು ಕನ್ಸಿಡರ್ ಮಾಡಿರ್ತಕ್ಕಂಥದ್ದು, ಜೊತೆಗೆ ಅಂಕಿಅಂಶದಲ್ಲಿ ಏರಿಕೆ ಆಗಿರ್ತಕ್ಕಂಥ ವಿಚಾರ ಕುರಿತಂತೆಯೂ ಕೂಡ ಬಂಟ ಸಂಘದ ಪದಾಧಿಕಾರಿಗಳು ಡಿಸಿಎಂಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮುತ್ತಪ್ಪ ರೈ ಪುತ್ರ ಅವರು ಕೂಡ ಭೇಟಿಯಾಗಿ ತಮ್ಮ ಕುಟುಂಬದ ಸಹೋದರನ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ವಿಚಾರ, ಶೂಟೌಟ್ ವಿಚಾರ ಕುರಿತಂತೆಯೂ ಕೂಡ ಚರ್ಚೆ ಮಾಡಿದ್ದು, ಈ ವಿಚಾರ ಕುರಿತಂತೆ ಉನ್ನತ ಮಟ್ಟದ ತನಿಖೆ ಆಗಬೇಕು, ಜೊತೆಗೆ ತಮ್ಮ ಕುಟುಂಬಕ್ಕೆ ರಕ್ಷಣೆ ಬೇಕು ಎಂಬತಕ್ಕಂಥ ವಿಚಾರವನ್ನು ಕೂಡ ಡಿಸಿಎಂಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಹೋದರ ರಿಕಿ ರೈ ಮೇಲೆ ಆದಂಥ ಗುಂಡಿನ ದಾಳಿ ವಿಚಾರ ಕುರಿತಂತೆ ಉನ್ನತ ಮಟ್ಟದ ತನಿಖೆ, ಜೊತೆಗೆ ತಮ್ಮ ಕುಟುಂಬಕ್ಕೆ ಎಲ್ಲೋ ಒಂದ್ ಕಡೆ ಅಭದ್ರತೆ ಕಾಡ್ತಾ ಇದೆ. ಅದು ಕುಟುಂಬದ ಒಳಗಿರ್ಬೋದು, ಹೊರಗಿರ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ಕುಟುಂಬ ಸದಸ್ಯರ ನಡುವೆ ಇರ್ತಕ್ಕಂಥ ವೈಮನಸ್ಸು ಇರ್ಬೋದು. ಇನ್ನು ಮುತ್ತಪ್ಪ ರೈ ಅವರ ಆಸ್ತಿ ವಿಚಾರ ಕುರಿತಂತೆ ಕೆಲವೊಂದು ವಿಚಾರಗಳು, ಕೆಲವೊಂದು ಆಸ್ತಿಗಳು ಕೋರ್ಟ್ ಪ್ರಕರಣದಲ್ಲಿ ಇರೋದ್ರಿಂದ ಸರ್ಕಾರ ಈ ವಿಚಾರಗಳ ಕುರಿತಂತೆ ನಮಗೆ ರಕ್ಷಣೆಯನ್ನ ನೀಡಬೇಕು. ಅದು ರಿಕಿ ರೈ ಆಗಿರ್ಬೋದು, ರಾಕಿ ರೈ ಆಗಿರ್ಬೋದು, ಜೊತೆಗೆ ಮುತ್ತಪ್ಪ ರೈ ಅವರ ಪತ್ನಿಯವರ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಬೆದರಿಕೆಗಳು ಬರ್ತಾ ಇದ್ದಾವೆ. ಈ ಪ್ರಕರಣ ಸಂಬಂಧಪಟ್ಟಂತೆ ಸರ್ಕಾರದಿಂದ ನಮಗೆ ರಕ್ಷಣೆ ಬೇಕು ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ಮನವಿಯನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮಾಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಡಿಕೆ ಶಿವಕುಮಾರ್ ಅವರು ಸ್ಪಂದಿಸಿದ್ದು, ತಮ್ಮ ಕುಟುಂಬದ ರಕ್ಷಣೆ ವಿಚಾರ ಇರ್ಬೋದು, ಜೊತೆಗೆ ಈಗ ಆಗಿರ್ತಕ್ಕಂಥ ದಾಳಿ ಪ್ರಕರಣ ವಿಚಾರ ಕುರಿತಂತೆ ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದು, ರಿಕಿ ರೈ ಮೇಲೆ ಆದಂಥ ಆ ದಾಳಿಯಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ, ಈ ಪ್ರಕರಣದ ಹಿಂದೆ ಯಾರ್ಯಾರೆಲ್ಲ ಇದ್ದಾರೆ ಅಂತಕ್ಕಂಥ ವಿಚಾರಗಳ ಕುರಿತಂತೆಯೂ ಕೂಡ ತನಿಖಾ ಹಂತದಲ್ಲಿದೆ. ತಮಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಭರವಸೆಯನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಒಂದ್ ಕಡೆ ಕುಟುಂಬ ಕಲಹ ಅಥವಾ ಇತರೆ ಬೇರೆ ಯಾರಾದ್ರೂ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರ ಎಂಬತಕ್ಕಂಥ ವಿಚಾರ ಕುರಿತಂತೆಯೂ ಕೂಡ ರಾಕಿ ರೈ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ವಿಸ್ತೃತವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಸದ್ಯ ಈಗ ಕುಟುಂಬ ಸದಸ್ಯರು ಮತ್ತೆ ಹೊರಗಿನವರ ನಡುವೆ ನಡೀತಾ ಇರ್ತಕ್ಕಂಥ ಒಂದು ಸಮಸ್ಯೆ ಏನಿದೆ, ಈ ವಿಚಾರ ಕುರಿತಂತೆ ಸರ್ಕಾರ ನಮಗೆ ರಕ್ಷಣೆಯನ್ನ ನೀಡಬೇಕು ಎಂಬತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಸದ್ಯ ಈ ವಿಚಾರ ಕುರಿತಂತೆ ರಾಕಿ ರೈ ಅವರು ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ದು, ತಮಗೆ ರಕ್ಷಣೆ ಬೇಕು ಎಂಬತಕ್ಕಂಥ ಮನವಿಯಲ್ಲಿ ಅದಕ್ಕೆ ಪೂರಕವಾಗಿ ಡಿಕೆ ಶಿವಕುಮಾರ್ ಅವರು ಸ್ಪಂದಿಸಿದ್ದಾರೆ ಎಂಬತಕ್ಕಂಥ ಮಾಹಿತಿಗೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.